ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಮಳೆಗಾಲ ಪ್ರಾರಂಭ ಆಗೈತಿ. ಸೊ ಎಲ್ಲರೂ ಏನು ಮಾಡಿರಿ, ಬಹಳ ಸೇಫ್ಟಿಯಾಗಿ ನೀರನ್ನು ಸಂಗ್ರಹಿಸಬೇಕಾದ್ರೆ ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದು ಏನು ಮಾಡಿರಿ ನೀರನ್ನು ಸಂಗ್ರಹಿಸ್ರಿ. ಯಾಕಂತ ಹೇಳಿದ್ರೆ ಡೆಂಗು ಮತ್ತು ಚಿಕನ್ ಗುನ್ಯಾ ಹರಡ್ತಕ್ಕಂಥ ಸಂದರ್ಭ. ಸೊ ಅದಕ್ಕಾಗಿ ಎಲ್ಲರೂ ಏನು ಮಾಡಬೇಕು ಅಂದರೆ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಸೊ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಸೊ ಬೇಡವಾಗಿರ್ತಕ್ಕಂಥ ನೀರನ್ನು ಯಾವತ್ತೂ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಅದ್ರ ಜೊತೆಗೆ ತೆಂಗಿನಕಾಯಿ ಚಿಪ್ ಆಗಿರ್ಬೋದು, ಅಥವಾ ಟೈರ್ ಆಗಿರ್ಬೋದು, ವಾಹನಗಳ ಟೈರ್ ಆಗಿರ್ಬೋದು, ಆಮೇಲೆ ಬೇಡದೇ ಇರತಕ್ಕಂತಹ ಬಕೆಟ್ಗಳಲ್ಲಿ ನೀರನ್ನು ಸಂಗ್ರಹ ಮಾಡಿಡೋದು, ಅಥವಾ ನೀವು ಎಷ್ಟು ಬಿಟ್ಟಿರ್ತೀರಿ ಬೇಡ ಅಂತೇಳಿ ಹಿತ್ತಲಲ್ಲೋ ಅಥವಾ ಬಾಗಿಲದಲ್ಲೋ ಇಟ್ಟಿರ್ತೀರಿ. ಸೊ ಅಲ್ಲಿ ಏನಾಗುತ್ತೆ, ಮಳೆ ನೀರು ಕಲೆಕ್ಟ್ ಆಗಿರ್ತೈತೆ, ಅಥವಾ ನೀರು ನೀವೇ ಸಹಿತ ಕಲೆಕ್ಟ್ ಮಾಡಿ ಇಟ್ಟಿರ್ತೀರಿ. ಸೊ ಅಂಥ ಸಂದರ್ಭದಲ್ಲಿ ಸೊಳ್ಳೆಗಳ ಉಲ್ಬಣ ಆಗ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಒಂದು ಏನಪ್ಪ ಅಂತಂದ್ರೆ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕಾಗ್ತೈತಿ. ಸೊ ಈ ಒಂದು ಮಾಹಿತಿ ತಮ್ಮೆಲ್ಲರ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ರೀತಿ ಆರೋಗ್ಯವನ್ನು ಕಾಪಾಡಿಕೊಂಡು ನೀವು ಸಹಿತ ಚೆನ್ನಾಗಿರ್ರಿ. ನಮಸ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಮಳೆಗಾಲ ಪ್ರಾರಂಭ ಆಗೈತಿ. ಸೊ ಎಲ್ಲರೂ ಏನು ಮಾಡಿರಿ, ಬಹಳ ಸೇಫ್ಟಿಯಾಗಿ ನೀರನ್ನು ಸಂಗ್ರಹಿಸಬೇಕಾದ್ರೆ ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದು ಏನು ಮಾಡಿರಿ ನೀರನ್ನು ಸಂಗ್ರಹಿಸ್ರಿ. ಯಾಕಂತ ಹೇಳಿದ್ರೆ ಡೆಂಗು ಮತ್ತು ಚಿಕನ್ ಗುನ್ಯಾ ಹರಡ್ತಕ್ಕಂಥ ಸಂದರ್ಭ. ಸೊ ಅದಕ್ಕಾಗಿ ಎಲ್ಲರೂ ಏನು ಮಾಡಬೇಕು ಅಂದರೆ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಸೊ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಸೊ ಬೇಡವಾಗಿರ್ತಕ್ಕಂಥ ನೀರನ್ನು ಯಾವತ್ತೂ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಅದ್ರ ಜೊತೆಗೆ ತೆಂಗಿನಕಾಯಿ ಚಿಪ್ ಆಗಿರ್ಬೋದು, ಅಥವಾ ಟೈರ್ ಆಗಿರ್ಬೋದು, ವಾಹನಗಳ ಟೈರ್ ಆಗಿರ್ಬೋದು, ಆಮೇಲೆ ಬೇಡದೇ ಇರತಕ್ಕಂತಹ ಬಕೆಟ್ಗಳಲ್ಲಿ ನೀರನ್ನು ಸಂಗ್ರಹ ಮಾಡಿಡೋದು, ಅಥವಾ ನೀವು ಎಷ್ಟು ಬಿಟ್ಟಿರ್ತೀರಿ ಬೇಡ ಅಂತೇಳಿ ಹಿತ್ತಲಲ್ಲೋ ಅಥವಾ ಬಾಗಿಲದಲ್ಲೋ ಇಟ್ಟಿರ್ತೀರಿ. ಸೊ ಅಲ್ಲಿ ಏನಾಗುತ್ತೆ, ಮಳೆ ನೀರು ಕಲೆಕ್ಟ್ ಆಗಿರ್ತೈತೆ, ಅಥವಾ ನೀರು ನೀವೇ ಸಹಿತ ಕಲೆಕ್ಟ್ ಮಾಡಿ ಇಟ್ಟಿರ್ತೀರಿ. ಸೊ ಅಂಥ ಸಂದರ್ಭದಲ್ಲಿ ಸೊಳ್ಳೆಗಳ ಉಲ್ಬಣ ಆಗ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಒಂದು ಏನಪ್ಪ ಅಂತಂದ್ರೆ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕಾಗ್ತೈತಿ. ಸೊ ಈ ಒಂದು ಮಾಹಿತಿ ತಮ್ಮೆಲ್ಲರ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ರೀತಿ ಆರೋಗ್ಯವನ್ನು ಕಾಪಾಡಿಕೊಂಡು ನೀವು ಸಹಿತ ಚೆನ್ನಾಗಿರ್ರಿ. ನಮಸ್ತೆ.